ಆಳಂದದ ವಿವಾದಿತ ಲಾಡ್ಲೆ ಮುಷಾಕ್ ದರ್ಗಾದಲ್ಲಿ ನಾಳೆ ಶಿವಲಿಂಗದ ಪೂಜೆಗೆ ಕೋರ್ಟ್ ಷರತ್ತುಬದ್ಧ ಅನುಮತಿಯನ್ನು ಕೊಡ್ತು. ಮಹಾಶಿವರಾತ್ರಿಯಂದು ಪೂಜೆಗೆ ಅವಕಾಶ ಕೊಡಿ ಅಂತ ಅರ್ಜಿಯನ್ನ ಹಾಕೊಳ್ಳಲಾಗಿತ್ತು. ಅರ್ಜಿಯ ವಿಚಾರಣೆಯನ್ನ ಕಲಬುರಗಿಯ ಹೈಕೋರ್ಟ್ ಪೀಠ ನಡೆಸಿತು. ಆನಂತರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನಾಳೆ ಮಧ್ಯಾಹ್ನ 2 ರಿಂದ 6 ಗಂಟೆಯವರೆಗೆ ಮಾತ್ರ 15 ಮಂದಿ ಪೂಜೆಗೆ ಹೋಗಬಹುದು. ಆದರೆ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಗೆ ಮಾತ್ರ ಪೂಜೆಗೆ ಹೋಗೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಪೂಜೆ ನೆಪದಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡಬೇಡಿ, ಬೆಂಕಿ ಹಚ್ಚುವ ಕೆಲಸ ಮಾಡಬೇಡಿ, ದರ್ಗಾದಲ್ಲಿ ಪೂಜೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಘಟನೆಗಳು ಆಗಬಾರದು ಅನ್ನೋದರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಪೂಜೆ ಮಾಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ರು ಜಿಲ್ಲಾಡಳಿತಕ್ಕೆ. ಅವರೇನು ಯಾವುದೇ ಕಾರಣಕ್ಕೆ ರೆಸ್ಪಾಂಡ್ ಮಾಡದೇ ಇರೋ ಕಾರಣಕ್ಕೋಸ್ಕರ ಮಾನ್ಯ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಾವು ಅಪ್ರೋಚ್ ಮಾಡಿದ್ವಿ. ಮಾನ್ಯ ನ್ಯಾಯಾಲಯ ಅದ ಅರ್ಜಿಯನ್ನ ವಾದ ವಿವಾದನ ಆಲಿಸಿ ಟೋಟಲ್ 15 ಜನ ಹೋಗಿ ಶಿವಲಿಂಗಕ್ಕೆ ಪೂಜೆ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಆದೇಶವನ್ನ ಮಾಡಿದ್ದಾರೆ. ಆಂದೋಲನ ಶ್ರೀಗೆ ಅನುಮತಿ ಎಂತ ಕೊಟ್ಟಿಲ್ಲ ಅಂತಂದ್ರೆ OS ನಂಬರ್ 7/22 ಅನ್ನೋದು ಟ್ರಿಬ್ಯುನಲ್ ಇಲ್ಲಿತ್ತು. ಅದು ಪೆಂಡಿಂಗ್ ಇರೋದಕ್ಕೆ ಕಾರಣಕ್ಕೋಸ್ಕರ ಅವ್ರನ್ನ ಬೇಡ ಅಂತ ಹೇಳಿ ಮಾಡಿರೋದು. ಸರ್, ಈಗ ಅಲ್ಲಿ ಲಿಂಗ ಇದೆ ಅನ್ನೋದು ಪ್ರೂವ್ ಆಗಿದೆ. ಪದೇ ಪದೇ ಕೋರ್ಟ್ಗೆ ಹೋಗಿನೇ ಅನುಮತಿ ಪಡಿಬೇಕಾ? ಇದಕ್ಕೆ ಬೇರೆ ಏನಾದರೂ ಒಂದು ಸಿಸ್ಟಮ್ ಸರ್ಕಾರ ತರಬೇಕು. ತರಕ್ಕೆ ಹೋಗಿ ಆಚೆ ಭಯ ಇದಿಲ್ಲ. ಎಲ್ಲ ಅಖಿಲೇಶ್ ಯಾದವ್ನ ಬ್ರದರ್ಸ್ ಅಲ್ವಾ? ಲಾಲೂ ಪ್ರಸಾದ್ ಯಾದವ್ ಎಂಬ ದುಷ್ಟ ದುರುಳ ಈ ದೇಶದ ಜನದ ದುಡ್ಡನ್ನ ತಿಂದು ಬಾಯಿನ ಹೇಸಿಗೆ ತಿಂದಿರೋ ನಾಲಿಗೆ ಬಂದು ಕುಂಭಮೇಳದ ಬಗ್ಗೆ ಮಾತನಾಡೋ ಅಂತಹ ಇದು. ನೀ ಬೆಳಗ್ಗೆ ಹಲ್ಲುಜ್ಕೊಂಡು ನಾಲಿಗೆ ತಿಕ್ಕೊಂಡ್ಬಿಟ್ರೆ ಕ್ಲೀನ್ ಆಗತ್ತೆ ಅನ್ಕೊಂಡಿದ್ದೀಯಾ? ನೀ ತಿಂದಿರೋದೆಲ್ಲ ಒಳಗಡೆನೇ ಇದೆಯಲ್ಲ, ಮೇವು ತಿಂದಿರೋ ಗಿರಾಕಿ. ನಮಗೇನ ಪಾಠ ಮಾಡ್ತೀಯಾ ನೀನು ಅಂತ ಒಬ್ಬ ಕೇಳಬೇಕು. ನಿಜ. ಎಸ್, ಹಾಗೆ ಇವರೆಲ್ಲ ಬ್ರದರ್ಸ್. ಏನು ಸ್ವಲ್ಪ ತೀರ್ಮಾನ ಮಾಡಬೇಕು. DK ಬ್ರದರ್, ಸಿದ್ದರಾಮಯ್ಯ ಬ್ರದರ್, ಮದೇವಪ್ಪ ಬ್ರದರ್, ಯಾರೊಬ್ಬರು ಬ್ರದರ್ ತೀರ್ಮಾನ ಮಾಡಿಪ್ಪ. ಬ್ರದರ್ಸ್ ತೀರ್ಮಾನ ಮಾಡೋದು ಹೇಗಿರುತ್ತೆ ಅಂತ ಗೊತ್ತಾಯ್ತಲ್ಲ ಸರಿ. ಮತ್ತೆ ಕೋರ್ಟ್ ಹೋಗೋ ಜನ ಆಗ ಬ್ರದರ್ಸ್ ತೀರ್ಮಾನ ಮಾಡ್ತಾರೆ. ಅದು ಅವ್ರ ಕೈ.